ನಮಸ್ಕಾರ ಎಲ್ಲರಿಗೂ. ಇದು ಸಿದ್ಧ ಸಣ್ಣ ಭತ್ತದ ವೆರೈಟಿ ಅಂತ. ಇದು ಪಾರಂಪರಿಕ ದೇಸಿ ಭತ್ತದ ತಳಿ. ಸಣ್ಣ ಭತ್ತ ಅದ, ಬಿಳಿ ಅಕ್ಕಿ ಅದ. ಇದು ರೆಗ್ಯುಲರ್ ಊಟ ಮಾಡುವಂಥ ಒಂದು ತಳಿ. ನಾವಿಲ್ಲಿ ಭತ್ತ ರಾಶಿ ಮಾಡ್ತಾ ಇದ್ದೀವಿ. ಒಂದು ವಾರದ ಹಿಂದೆ ಕೈಯಿಂದ ಕಟಾವು ಮಾಡಿದ್ದೀವಿ. ಇವಾಗ ಒಂದು ವಾರ ಅರಿ ಮೇಲೆ ಒಣಗಿಸಿದ್ದೀವಿ. ಇವಾಗ ಇಲ್ಲಿ ಕಣ ಮಾಡಿ ಬಡಿತಾ ಇದ್ದೀವಿ. ಅಂದರೆ ಒಂದು ವಾರದಿಂದ ಕಟಾವು ಮಾಡಿದ್ದು ಒಂದು ವಾರ ನಾವು ಬಿಸಿಲಲ್ಲಿ ಅಲ್ಲೇ ಬಿಟ್ಟು ಒಣಗಿಸ್ತೀವಿ, ಗದ್ದೆಯಲ್ಲೇ ಬಿಟ್ಟು. ಒಂದು ವಾರ ಆದ ಕೂಡಲೇ ನಾವು ಈ ಥರ ಬಡಿತೀವಿ. ಸಿಂಪಲಾಗಿ ಒಂದು 2-3 ಏಟಿಗೆ ಉದುರುತ್ತೆ, ಏನು ಭಾಳ ಕಷ್ಟ ಏನಿಲ್ಲ. ಹೆಣ್ಮಕ್ಳು ಬಡಿಬೋದು. ಇದು ಸಿದ್ಧ ಸಣ್ಣ ಭತ್ತದ ವೆರೈಟಿ. ನಾವು ಸಾವಯವದಲ್ಲಿ ಮಾಡ್ತಾ ಇದ್ದೀವಿ. 6 ವರ್ಷ ಆಯಿತು ಮಾಡ್ಲಾಕತ್ತಿ. ಪ್ರತಿ ವರ್ಷ ನಾವೀಗ ಇದೇ ರೀತಿ ಬಡದೆ ರಾಶಿ ಮಾಡೀವಿ. ಇದು ಸಂಪೂರ್ಣ ಸಾವಯವದಲ್ಲಿ, ಅಂದರೆ ತಿಪ್ಪೆ ಗೊಬ್ಬರದ ಹೊರತು ನಮ್ಮ ಮತ್ತೆ ಬೇರೆ ಯಾವುದೇ ಗೊಬ್ಬರ ಹಾಕಲ್ಲ. ಯೂರಿಯಾ, DAP ಆಗಲಿ, ಕೆಮಿಕಲ್ಗಳಾಗಲಿ ಯಾವುದೇ ಹಾಕೋದಿಲ್ಲ. ಕೊಟ್ಟಿಗೆ ಗೊಬ್ಬರದಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ರೀತಿ ಬಡದೆ ರಾಶಿ ಮಾಡ್ತೀವಿ. ನಾವು ಯಾವುದೇ ಯಂತ್ರದಿಂದ ರಾಶಿ ಮಾಡೋದಿಲ್ಲ. ನಮಗೆ ಒಳ್ಳೆ ಕ್ವಾಲಿಟಿ ಭತ್ತ ಬರುತ್ತೆ, ಅದೇ ರೀತಿ ಕ್ವಾಲಿಟಿಯಾದ ಹುಲ್ಲು ಬರುತ್ತೆ. ಇದು ಬಡಿದು ಮತ್ತೆ ತುಳಿಸೋದಿಲ್ಲ. ಒಂದು 2-3 ಏಟು ಹಾಕಿ ಬಡಿಯೋಣ, ಸೀದಾ ದನಕ್ಕೆ ತಿನ್ಲಕ್ಕೆ ಬಿಟ್ಟು ಬಿಡ್ತೀವಿ. ಯಾಕಂದರೆ ಅದರಲ್ಲಿ ಏನೂ ಇರೋದಿಲ್ಲ. ಒಂದು ವಾರ ಒಣಗಿರುತ್ತಲ್ಲ, ಅದರಲ್ಲಿ ಏನೂ ಇರೋದಿಲ್ಲ. ಯಂತ್ರದಿಂದ ರಾಶಿ ಮಾಡಿದರೆ ಗದ್ದೆ ಎಲ್ಲ JCB ತಿರುಗಾಡಿದಾಗ ಆಗುತ್ತೆ. ಒಂದು 20-30 ಟನ್ ಇರೋವಂಥ ಒಂದು ದೊಡ್ಡ JCB ತಂದು ಗದ್ದೆಯಲ್ಲೆಲ್ಲ ಓಡಾಡಿಸಿ ಗದ್ದೆನೂ ಕೆಟ್ಟೋಗುತ್ತೆ. ಅದೇ ರೀತಿ ನಮಗೆ ಅದು ಹಸಿ ಭತ್ತ ರಾಶಿ ಮಾಡೋದ್ರಿಂದ ಅದರಲ್ಲಿರೋ ಕ್ವಾಲಿಟಿನೂ ಹೋಗುತ್ತೆ. ಭತ್ತ ಯಾವಾಗಾದರೂ ರಾಶಿ ಮಾಡಬೇಕಾಗಿತ್ತಂದರೆ ಅದರ ಬುಡ ಕಟ್ ಮಾಡಿ ಒಂದು ವಾರ ಬಿಟ್ಟು ಹುಲ್ಲಿನಲ್ಲಿರುವ ಎಲ್ಲ ರಸ ಧಾಣಿಗೆ ತುಂಬಿದ ಮೇಲೆ ಅದನ್ನು ಉದುರಿಸ್ಕೊಳ್ಬೇಕು. ಇದು ಸಂಪ್ರದಾಯ. ನಮ್ಮ ಹಿರಿಯರು ಇದೇ ರೀತಿಯೇ ಮಾಡ್ತಾಯಿದ್ರು. ನಾನು ನೋಡೋಣ ಅಂತ ಈ ಸಂಪ್ರದಾಯವನ್ನು ಪಾಲಿಸ್ತಾ ಬರ್ತಾ ಇದ್ದೀನಿ. 5 ವರ್ಷ ಆಯಿತು ನಾವು ಈ ರೀತಿ ಮಾಡ್ತಾಯಿದ್ದು. ನಾವು ಯಾವಾಗಲೂ ಈ ಥರ ನಾಟಿ ಭತ್ತದ ವೆರೈಟಿನೇ ಹಾಕ್ತಾಯಿದ್ದೀನಿ. ಸಂಪೂರ್ಣ ಸಾವಯವದಲ್ಲಿ ಮಾಡಿದ್ರೂ ಭತ್ತ ನೋಡ್ರಿ ಎಷ್ಟು ಎತ್ತರ ಬೆಳೆದಿದೆ. ಇಳುವರಿ ಈ ಸಲ ಒಂದು 15-20 ಚೀಲ ಅಂಥೇಳಿ ಟಾರ್ಗೆಟ್ ಇಟ್ಟಿದ್ದೀನಿ. ನೋಡ್ಬೇಕು ಎಷ್ಟಾಗುತ್ತೆ. ಯಾರಿಗಾದರೂ ಭತ್ತ ಬೇಕಾದರೆ ಅಥವಾ ಅಕ್ಕಿ ಬೇಕಾದರೆ, ಬೀಜ ಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು. ನಮ್ಮ ಹೆಸರು ಮಾಳಪ್ಪ ಪೂಜಾರಿ, ಕೊಯ್ಲೂರು, ಯಾದಗಿರಿ ಜಿಲ್ಲೆ. ಮೊಬೈಲ್ ನಂಬರ್ 9902950777. ಒಂದು ಸ್ವಲ್ಪ ಕಾಡಿಗೆ ಆಗಿದೆ. ಅಕ್ಕಪಕ್ಕದಲ್ಲಿ ಕೆಮಿಕಲ್ ಇರೋದ್ರಿಂದ ಸ್ವಲ್ಪ ಕಾಡಿಗೆ ಆಗಿದೆ ಈ ವರ್ಷ. ಆದ್ರೂ ಭತ್ತ ಕ್ಲಿಯರಾಗಿ ಉದುರ್ತಾ ಇದೆ ನೋಡಿ. ಹೋದ ವರ್ಷ ಮರದ ಹಲಿಗೆಗೆ ಬಡಿತಾ ಇದ್ದೆ. ಈ ವರ್ಷ ಬಗ್ಗಿ ಬಡಿಯೋದಾಗಲ್ಲ ಅಂತೇಳಿ ಒಂದು ಡ್ರಮ್ಮಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಡಿಯೋದು ಸುಲಭ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಈ ವರ್ಷ ಚೆನ್ನಾಗಿ ಬಿಸಿಲಿರೋದ್ರಿಂದ ಚೆನ್ನಾಗಿ ಉದುರಿದೆ.
ಯಾವುದೇ ಕಲ್ಮಶ ಇಲ್ಲ. ಇದನ್ನು ಒಂದು ಸಲ ತೂರಿದ್ರೆ ಮುಗೀತು. ಇದು ನಮ್ಮ ಕಣ. ಈ ರೀತಿ ಒಂದು ತಾರ್ಪಲಿನ ಹಾಕಿ ಬಡಿಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಬಡ್ದು ಹಾಕಿರೋ ಒಂದು ಹುಲ್ಲು. ಇದನ್ನು ಹೀಗೆ ಹಾಕಿಬಿಡ್ತೀವಿ. ಇದರಲ್ಲಿ ಏನು ಭತ್ತ ಇರೋದಿಲ್ಲ. ಒಂದು 2-3 ಏಟು ಹಾಕಿದರೆ ಉದುರುತ್ತೆ. ಇದನ್ನು ಸೀದಾ ಈಗ ದನ ಮೇಯ್ಸೋಕ್ಕೆ ಬರುತ್ತೆ. ಯಾಕಂದರೆ ತುಂಬ ಒಣಗಿಸಿರ್ತೀವಲ್ಲ ಮೊದಲೇ. ಆಮೇಲೆ ಟ್ಯಾಕ್ಟ್ರಿಗೆ ಹಾಕಿ ತುಳಿಸೋದು ಅಥವಾ ಎತ್ತಿನ ಕಾಲಾಗಿ ಹಾಕಿ ತುಳಿಸೋದೇನು ಇರಲ್ಲ. ಇದರಿಂದ ನಮ್ಮೂರಲ್ಲಿ ನಾರು ಕಟ್ಟಲಿಕ್ಕೆ ಅಂತ ಒಯ್ತಾ ಇದ್ದಾರೆ ಜನ. ಸುತ್ತಮುತ್ತ 2-3 ಹಳ್ಳಿಗೆ ಹೋಗಿದೆ ಈ ವರ್ಷ. ಇದು ಒಂದು ವಾರದ ಹಿಂದೆ ಭತ್ತ ಕೊಯ್ದು ಹಾಕಿರೋದು. ಕುಂಪಿ ಹಾಕೋಲ್ಲ, ಯಾವಾಗಲೂ ಈ ಥರ ತೆಳ್ಳಗೆ ಹಾಕಿರ್ತೀವಿ. ಯಾಕಂದ್ರೆ ಒಣಗಬೇಕು. ಕುಂಪಿ ಒಂದ್ರ ಮೇಲೆ ಒಂದು ಅಥವಾ ಕುಂಪಿ ಹಾಕಿದರೆ ಬೇಗ ಒಣಗೋದಿಲ್ಲ. ಯಾಕಂದರೆ ನಾನು ಬಡಿಯೋನ ಮತ್ತೆ ಒಣಗ್ಸೋಕ್ಕೆ ಹೋಗಲ್ಲ. ಇದೇ ಫೈನಲ್ ನಾನು ಒಣಗಿಸೋದು. ಅದಕ್ಕೋಸ್ಕರ ಈ ಥರ ಕಟಾವು ಮಾಡಿ ಉದ್ದಕ್ಕೆ ಹಾಕಿರ್ತೀವಿ, ಜೋಳ ಸಪ್ಪಿ ಟೈಪು. ಇದನ್ನು ಹೀಗೆ ಒಣಗ್ಲಕ್ಕೆ ಬಿಟ್ಟಿರ್ತೀವಿ. ಈಗ 1 ವಾರ ಆಯ್ತು. ಇದು ನಾಳೆ ಕುಪ್ಪಿ ಮಾಡಬೇಕು. ಮತ್ತೆ ನಾಳೆ ಇದಿಷ್ಟನ್ನು ಉದುರಿಸ್ಕೊಳ್ಬೇಕು. ಇದು ಸಿದ್ಧ ಸಣ್ಣ ಭತ್ತದ ವೆರೈಟಿ. ಇದು ಬೇರೆ ವೆರೈಟಿ ಅದ, ಬಹುರೂಪಿ ವೆರೈಟಿ ಇದು. ಇದು ನೋಡೋಣ ಅಂತೇಳಿ ಸ್ವಲ್ಪ ಹಾಕಿದ್ದೇನೆ. ಚೆನ್ನಾಗಿ ಬಂದಿದೆ. ಇದು ಒಂದು ಚೀಲ ಆಗ್ಬೋದು ಇದಷ್ಟೇ. 1 ಗುಂಟೆಯಲ್ಲಿ ಹಾಕಿದ್ದೆ. ನನ್ನ ಹತ್ರ ಸಿದ್ಧ ಸಣ್ಣ ವೆರೈಟಿನೇ ಭಾಳಷ್ಟಿದೆ. ಸಿದ್ಧ ಸಣ್ಣ ಲಾಸ್ಟ್ ಟೈಮು 13 ಚೀಲ ಆಗಿತ್ತು. ಈ ಸಲ ಎಷ್ಟಾಗುತ್ತೆ ಕಾದು ನೋಡಬೇಕು. ನಮಸ್ತೆ.